ಇದೆಂತಹ ಅಗ್ನಿ ಪರೀಕ್ಷೆ ತಂದೆ. ಆಯುಷ್ಯವನ್ನು ನೀಡುವವರು ಬ್ರಹ್ಮದೇವರು, ಅದನ್ನು ಮುಗಿಸುವವರು ಯಮದೇವರು. ಜೀವ ನಿರ್ಣಾಯಕರಾದ ಈ ಇಬ್ಬರ ನಡುವೆ ಆ ತಾಯಿಯ ಆಯುಷ್ಯವನ್ನು ಮಗನಿಗೆ ವರ್ಗಾವಣೆ ಮಾಡಲು ನಾವು ಎಷ್ಟರ ಮಟ್ಟಿನವರು? ಪದೇ ಪದೇ ನನಗೇಕೆ ಇಂತಹ ಕಠಿಣ ಸವಾಲುಗಳನ್ನು ಒಡ್ಡುತ್ತಿದ್ದೀಯ ತಂದೆ? ಆ ತಾಯಿಗೆ ನೀನೇಕೆ ನಮ್ಮಿಂದ ವಚನವನ್ನು ಕೊಡಿಸಿದೆ? ವಚನ ಭ್ರಷ್ಟನಾದರೆ ಅಪನಿಂದೆ ಅಪಮಾನ. ವಚನವನ್ನು ಪೂರೈಸೋಣವೆಂದರೆ ಅದು ಅಸಾಧ್ಯವಾದದ್ದು, ದೈವ ಸಂಕಲ್ಪಕ್ಕೆ ವಿರುದ್ಧವಾದದ್ದು. ಇಂತಹ ಸಂದಿಗ್ಧಕ್ಕೆ ಪದೇ ಪದೇ ನಮ್ಮನ್ನೇಕೆ ನೂಕುತ್ತಿದ್ದೀಯ ತಂದೆ? ರಾಘವೇಂದ್ರರೇ, ಗುರುಗಳಿಗೆ ಪ್ರಣಾಮಗಳು. ಇವತ್ತಿನ ಘಟನೆ ನಿಮ್ಮನ್ನು ಚಿಂತೆಗೆ ಈಡು ಮಾಡಿದಂತಿದೆ. ಹೌದು ಗುರುಗಳೇ, ಆ ತಾಯಿ ಇಂತಹ ಕ್ಲಿಷ್ಟವಾದ ಪ್ರಶ್ನೆಯನ್ನು ನಮ್ಮ ಮುಂದಿಡುತ್ತಾಳೆಂದು ನಮ್ಮ ಕಲ್ಪನೆಗೂ ಬರಲಿಲ್ಲ. ನಿಜ ಯತಿವರ್ಯರೇ, ಮಠದ ಮುಂದೆ ಇಂತಹ ಪ್ರಶ್ನೆ ಬಂದಿರುವುದು ಇದೇ ಮೊದಲು. ಬಹುಶಃ ಮೂಲರಾಮನೇ ನಿಮಗೆ ಹೊರಗೆ ಹಚ್ಚಲು ಈ ಸವಾಲನ್ನು ಒಡ್ಡಿರಬಹುದು. ತರ್ಕ, ವ್ಯಾಕರಣ, ನೀತಿಶಾಸ್ತ್ರಗಳಲ್ಲಿ ಅಪಾರ ಪಾಂಡಿತ್ಯ ಪಡೆದ ನಿಮ್ಮಂತಹ ಮೇಧಾವಿಗಳಿಂದಲೇ ಇಂತಹ ಘಟನೆಗಳಿಗೆ ತೀರ್ಪು ಸಿಗಬೇಕು. ಅದು ಜನಜನಿತವಾಗಬೇಕು. ಲೋಕದಲ್ಲಿ ಮನುಷ್ಯ ಸಂಬಂಧಗಳು ಮತ್ತಷ್ಟು ಗಟ್ಟಿಗೊಳ್ಳಬೇಕು. ಕಲಿಯ ಅಟ್ಟಹಾಸಕ್ಕೆ ದಿಕ್ಕೆಟ್ಟು ಅಧರ್ಮದ ಮಾರ್ಗಕ್ಕೆ ಹೊರಳಿರುವ ಜನರಿಗೆ ನಿಮ್ಮಿಂದ ಮಾರ್ಗದರ್ಶನವಾಗಬೇಕು. ಇದೇ ಮೂಲರಾಮನ ಇಚ್ಛೆ ಆಗಿರಬೇಕು. ಅದಕ್ಕೆ ಈ ಪರೀಕ್ಷೆ ಒಡ್ಡಿದ್ದಾನೆ ಎಂಬುದು ನಮ್ಮ ಭಾವನೆ. ಆದರೆ ಗುರುಗಳೇ, ಆ ತಾಯಿಯ ಬೇಡಿಕೆ ನಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಈ ಪ್ರಶ್ನೆಯಿಂದ ಒಂದಂತೂ ಮನನವಾಯಿತು. ಯಾರನ್ನೂ ಸಾಮಾನ್ಯ ಜನರೆಂದು ಉತ್ಪ್ರೇಕ್ಷೆ ಮಾಡಿ ಮಾತು ಕೊಡಬಾರದು. ಆ ಶ್ರೀಹರಿ ಯಾರ ತಲೆಯೊಳಗೆ ಎಂತೆಂತಹ ದಿವ್ಯ ಪ್ರಜ್ಞೆಯನ್ನು ಅಡಕ ಮಾಡಿರುವನೋ ಯಾರು ಬಲ್ಲರು? ಹೌದು ಯತಿಗಳೇ, ಸಾವಿತ್ರಿ ಎಂಬ ಸಾಮಾನ್ಯ ಮಹಿಳೆ ತರ್ಕದಲ್ಲಿ ಯಮನನ್ನೇ ಇಕ್ಕಟ್ಟಿಗೆ ಸಿಲುಕಿಸಿ ಆಯುಷ್ಯ ಮುಗಿದಿದ್ದ ತನ್ನ ಗಂಡನನ್ನು ಬದುಕಿಸಿಕೊಳ್ಳಲಿಲ್ಲವೇ? ಜ್ಞಾನ ಯಾರ ಆಸ್ತಿಯೂ ಅಲ್ಲ. ಆದರೆ ನೀವು ಎಂತಹ ಸಮಸ್ಯೆಗಳನ್ನಾದರೂ ಸುಲಭವಾಗಿ ಬಗೆಹರಿಸುತ್ತೀರಿ ಎಂಬುದು ನಮ್ಮ ದೃಢವಾದ ನಂಬಿಕೆ. ಮೂಲರಾಮ ನಿಮಗೆ ಆ ಶಕ್ತಿಯನ್ನು ಅನುಗ್ರಹಿಸಿದ್ದಾನೆ. ಅವನನ್ನು ಸ್ಮರಿಸಿ ಅವನೇ ದಾರಿ ತೋರುತ್ತಾನೆ. ಗುರುಗಳು ನಮ್ಮ ಮೇಲಿಟ್ಟಿರುವ ಅತಿಯಾದ ಭರವಸೆಗೆ ಭಯವೂ ಆಗುತ್ತಿದೆ, ಧೈರ್ಯವೂ ಮೂಡುತ್ತಿದೆ. ಶ್ರೀ ಗುರುಗಳ ಅನುಗ್ರಹ ಸದಾ ನಮ್ಮ ಮೇಲಿರಲಿ. ನಾರಾಯಣ.